ಈಗ ನಾವು ದನನ ಪ್ಯಾಟಿಗೆ ಹೊಂಟಿವಿ ಬಕ್ರೀದ್ ಹಬ್ಬಕ್ಕೆ ಕುರಿಯನ್ನು ತರಕ್ಕೆ. ಹೋಗಿ ರೇಟ್ ಎಲ್ಲ ವಿಚಾರ ಮಾಡಿ ಏನಾಗ್ತಿದೆ ನೋಡಿ ತಗೊಂಡು ಬರಬೇಕು. ಫ್ರೆಂಡ್ಸ್, ಇವತ್ತು ನಾವು ಆ್ಯಕ್ಚುಲಿ ಏನಂದರೆ ಕುರಿನ ತೊಗೊಂಬರ್ಲಿಕ್ಕೆ ಹೋಗ್ತಾ ಇದ್ವಿ. ನೋಡೋಣ ಫಸ್ಟು ಏನಂತ. ಸೊ ನೋಡೋಣ ಇವತ್ತು ಏನಾಗುತ್ತೆ ಏನಂತ ಕುರಿದು ಗೊತ್ತಿಲ್ಲ. ಸೊ ಅದೇ ರೀತಿಯಾಗಿ ಇವತ್ತು ಒಂದು ಕುರಿನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ. ಸೊ ಅಲ್ಲಿ ಪೇಟೆಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟು ಇವಾಗ ರೀಚ್ ಆಗ್ತೀವಿ ಕೆಲವೇ ನಿಮಿಷಗಳಲ್ಲಿ. ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ದನದ ಮಾರ್ಕೆಟ್ಗೆ. ನೋಡಿ ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂದರೆ, ಇಲ್ಲಿ ಹ್ಯೂಜ್ ಕ್ರೌಡ್ ಇದೆ ದನದ ಮಾರ್ಕೆಟ್. ನೋಡ್ತಾ ಇಡ್ಬೋದು ಏನು ವ್ಯಾಪಾರ ನಡೀತಾ ಇದೆ ಅಂದರೆ ಇವತ್ತು ಫುಲ್ಲು ವ್ಯಾಪಾರ ಇವತ್ತು ಹೇಳಬೇಕು ಅಂತ. ನೋಡೋಣ ಏನು ನಡೀತಾ ಇದೆ ಏನಿಲ್ಲ ಅಂತ. ಮೇಕೆ ಕುರಿ ವ್ಯಾಪಾರ ನೋಡಿ ಇಲ್ಲೇ ನಡೀತಾ ಇದೆ. ಇಲ್ಲಿ ಎಷ್ಟು ರಶ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಮೇಕೆಗಳು ಕುರಿಗಳು ಅದೇ ರೀತಿಯಾಗಿ ನೋಡಿ ಎಷ್ಟು ಕುರಿಗಳನ್ನ ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಅದ್ಭುತವಾಗಿದೆ ಮಾರ್ಕೆಟ್ ಇದು. ಸೊ ಏನು ರೇಟ್ ಹೇಳ್ತಾರೋ ಗೊತ್ತಿಲ್ಲ. ಒಳ್ಳೆ ರೇಟ್ ಸಿಕ್ಕಿದ್ರೆ 100% ತಗೋಬೇಕು ಅಂತ ಮೈಂಡಲ್ಲಿದೆ. ಸೊ ಒಳ್ಳೆ ರೇಟು ಒಳ್ಳೆ ವ್ಯಾಪಾರಕ್ಕೆ ಆಯಿತು ಅಂದರೆ ನಾವು ತಗೊಳ್ಳೋಣ. ಸೊ ನೋಡೋಣ ಏನು ರೇಟ್ ಇದೆ ಏನಿಲ್ಲ ಅಂತ. ಅವ್ರೇನ್ ಮಾಡೋದಲ್ಲ, ಸಿಕ್ತಾವ ಬಿಡ, ಒಳ್ಳೆ ಕುರಿ ಸಿಕ್ತಾವ. ಇಲ್ಲ ಐತಲ್ಲ ಇಲ್ಲಿ, ಇದು ಕೇಳಿ ಎಷ್ಟದಂತ ಕೇಳಿಲ್ಲ. ಆಗಲ್ವಾ? ಈಗ 15,000 ಕೊಡಲ್ಲ. ಹೌದಾ? ಈಗ ಅದನ್ನ ನೀವು ಜೋಡಿಯಾಗೆ ಕೊಡ್ತಾ ಇದ್ದೀರಾ? ಜೋಡಿನೂ ಕೊಡ್ತಾರೆ, ಸಿಂಗಲ್ ಕೇಳಿದ್ರು ಕೊಡ್ತಾರೆ. ಹೌದಾ? ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕುರಿ ದೊಡ್ಡನೇ ಇದೆ ಮಾರ್ಕೆಟಲ್ಲಿ. ಸೊ ಇದರಲ್ಲಿ ಎಷ್ಟು ಕುರಿಗಳಿದಾವೆ ನೋಡಿ, ಲಾಟ್ ಆಫ್ ಕುರಿ ಅಂದರೆ ಸುಮಾರು ಕುರಿಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಕುರಿಗಳು ವ್ಯಾಪಾರ ನಡೀತಾ ಇದೆ. ಎಷ್ಟಕ್ಕೆ ಏನು ಕೊಡ್ತಾರೆ ಕುರಿಗಳನ್ನ ನೋಡಬೇಕು, ಏನು ರೇಟಲ್ಲಿದೆ ಅಂತ. ಸೊ ಇಲ್ಲಿ ಮಾತಾಡ್ಸೋಣ ಯಾರನ್ನಾದರೂ ಏನು ರೇಟಲ್ಲಿ ಸಿಗುತ್ತೆ ಅಂತ. ನಾವು ಒಂದು ತೊಗೋಬೇಕು. ಸೊ ಅದೇ ರೀತಿಯಾಗಿ ನೋಡೋಣ ವ್ಯಾಪಾರ ಏನಾಗುತ್ತೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಮರಿಗಳಿದೆ. ಸೊ ನೋಡ್ತಾ ಇರ್ಬೋದು ಮರಿಗಳನ್ನ. ಸೊ ಎಲ್ಲ ಕುರಿ ದೊಡ್ಡಿ ಈ ಥರ ಹಾಕ್ಕೊಂಡಿದ್ದಾರೆ ವ್ಯಾಪಾರಕ್ಕೆ. ಸೊ ಮಳೆ ಆಗಿರೋದ್ರಿಂದ ತುಂಬ ಅಡಚಣೆ ಆಗಿದೆ ನೋಡಿ. ಇಲ್ಲಿ ಮರಿಗಳಿದೆ. ಸೊ ಮುಂದೆ ನೋಡ್ತಾ ಹೋಗೋಣ ಇದೇ ಥರ. ಅಣ್ಣ, ಏನು ರೇಟಿಗೆ ಮಾರ್ತಾ ಇದ್ದೀರಾ ಇದೆಲ್ಲ? ಇವು 12,500 ರೂಪಾಯಿಗೆ ಒಂದೊಂದು ತಾಂಡದಾವೆ ಒಂದ. ಓಕೆ, ಈಗ ಮಾರ್ತಾ ಇದ್ದೀರಾ? ಮಾರಕ್ಕೆಲ್ಲ ತಗೊಂಡು ಹೋಗ್ತಾ ತಗೊಂಡು ಹೋಗ್ತಾ ತಗೊಂಡಿದ್ದೀರಾ? ತಾಂಡದ ನಾವು 12,000 ಯಾವ ಊರು ನಿಮ್ದು? ನಮ್ದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಅಣಜಿ. ಓಕೆ, ಅಲ್ಲಿ ಅಣಜಿಯಿಂದ ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ಬಂದದ ನಾವು. ಸೂಪರ್. ಎಷ್ಟು ಮರಿಗಳು ತಾಂಡಿದ್ದೀರಾ ನೀವು? 12 ಮರಿ ತಾಂಡದಾವೆ. 12 ಮರಿಗಳು ತಾಂಡಿದ್ದೀರಾ? ಓಕೆ ಓಕೆ. ಮತ್ತೆ ರಿಟರ್ನ್ ಅಣಜಿಗೆ ಹೋಗ್ಬೇಕು ಇವಾಗ? ಅಣಜಿಗೆ ಹೋಗ್ಬೇಕು ನಾವು ರಿಟರ್ನ್ ಈಗ. ಓಕೆ, ವ್ಯಾಪಾರ ಆಗಿದೆ ಇವೆಲ್ಲ. ಓಕೆ, ಸೂಪರ್. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಾಪಾರ ಮಾಡಿದ್ದಾರೆ. ಒಟ್ಟು ಟೋಟಲ್ 1, 2, 3, 4, 5 ಅಲ್ವಾ? ಇಲ್ಲಿ 12 ವ್ಯಾಪಾರ ಮಾಡಿದ್ದಾರೆ. ಸೊ ಒಳ್ಳೆ ರೇಟ್ಗೆ ಅವರು ಬೈ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಹಾಂ, ಹೇಳಪ್ಪ, ಎಲ್ಲಿ ಯಾವ ಊರು ನಿಂದು? ಚಳಗೇರಿನ. ಎಷ್ಟು ಮರಿಗಳು ತಂದಿದ್ಯಾ? 8 ಮರಿಗಳು ತಂದಿದ್ಯಾ? ಎಷ್ಟು ಕೊಡ್ತಾ ಇರೋದು ಇವಾಗ ರೇಟು? 17,000 18,000 ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಯ್ತು. ಜಾಸ್ತಿಗೆ ಮಾರ್ತಾ ಇದೀಯ ನೀನು? ಹಾಂ, ಓಕೆ, ಥ್ಯಾಂಕ್ ಯು. ಆಕ್ಷನ್. ಹಾಂ ಅಣ್ಣ, ಎಷ್ಟು ಹೇಳ್ತಾ ಇದ್ದೀರಾ ಅದನ್ನ ಇವಾಗ? ಅಣ್ಣ 15,000 ಆಯ್ತು. 15,000 ಕೊಡೋದು ಹೇಳಿ, ಯಾಕಂದ್ರೆ ಫೈನಲ್ ಮಾಡ್ತಾರೆ ಅವರು. ಕೇಳ ಅಂದ್ವಣ ಅಣ್ಣಾರ ಅವ್ರೇನು ಏನ ಹಂಚೋಣ್ ನಾವು ನೋಡಿ ಕುರಿಗಳು ಬಂದಿದ್ವಿ. ಉದುರ್ತಾವ ಕೊಯ್ಯಾಕ ಅಂತಿದ್ದಿ ಕೇಳ. ಸೊ ಒಳ್ಳೆ ರೇಟ್ ಬಂದ್ರೆ ತಗೊಳ್ಳೋಣ ಅಂತ ಇದ್ದಾರೆ. ಸೊ ನೋಡೋಣ ಯಾವ ಥರ ಇದೆ ಏನಂತ. ಇದಾನ ಒಂದು 20 kg ಐತೆ. ಎಷ್ಟು ಕೆಜಿ ಬರುತ್ತೆ ಎಲ್ಲ ತೆಗೆದ್ರೆ? ಹೆಚ್ಚಿಂದ ಬೇಡ,
ಬರೀ 20 ಕೆಜಿ ಲೆಕ್ಕ ಆಡ್ಬೋದು ಅಣ್ಣ ಎಷ್ಟು ಕೆಜಿ ಬರ್ಬೋದು ನಿಮ್ಮ ಪ್ರಕಾರ? 20 ಕೆಜಿ ಐತೆ. 20. ಅಣ್ಣ ನಿಮ್ಮ ಹೆಸರು ಹೇಳಿ. ಭೀಮಣ್ಣ ಅವರು ಇವಾಗ ಅದನ್ನ ಫೈನಲ್ ಒಂದು 12,500 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ನೋಡಿ ಒಳ್ಳೆ ವ್ಯಾಪಾರ ಮಾಡಿದ್ದಾರೆ. ಸೊ ಇವರಿಗೆ ಇವಾಗ ನಾವು ಅಮೌಂಟ್ ಕ್ಲಿಯರ್ ಮಾಡಿ ನಾವು ಈ ಕುರಿನ ತಗೊಂಡು ಹೋಗ್ತಾ ಇದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ತರ ವ್ಲಾಗ್